ಸಂದರ್ಭದಲ್ಲಿ ಹೋಗಬೇಕಾಗ್ತದೆ. ಆ ಸಂದರ್ಭ ಏನು? ಸಿದ್ದರಾಮಯ್ಯ ಅವರಿಗೆ ಹೈಕಮಾಂಡ್ ಕೊಟ್ಟಿರುವಂತಹ ಬುಲಾವ್. ಬಟ್ ಅದಕ್ಕೂ ಇಂಟ್ರೆಸ್ಟಿಂಗ್ ಆದಂತಹ ಮಹತ್ವದ ಬೆಳವಣಿಗೆ ಏನ್ ಗೊತ್ತಾ? ಸೇಟ್ ಎಕ್ಸಾಮ್ಗೂ ಮುನ್ನ ಡಿಕೆ ಶಿವಕುಮಾರ್ ಅಜ್ಜಯ್ಯನ ಆಶೀರ್ವಾದವನ್ನ ಪಡೆದಿದ್ದಾರೆ. ನೊಣವಿನಕೆರೆ ಅಜ್ಜಯ್ಯನ ಮಠದಲ್ಲಿ ಡಿಕೆ ಶಿವಕುಮಾರ್ ಪ್ರಾರ್ಥನೆ ಸಲ್ಲಿಸಿದ್ದಾರೆ. ಅಜ್ಜಯ್ಯನ ಪಾದುಕೆಗಳಿಗೆ ಪೂಜೆಯನ್ನ ಸಲ್ಲಿಸಿ ಕನಸಿನ ಸಂಕಲ್ಪವನ್ನ ಮಾಡಿದ್ದಾರೆ ಡಿಕೆ ಶಿವಕುಮಾರ್. ಪ್ರತಿ ಹೆಜ್ಜೆಗೂ ಮುನ್ನ ಅಜ್ಜಯ್ಯನ ಆಶೀರ್ವಾದವನ್ನ ಡಿಕೆ ಶಿವಕುಮಾರ್ ಪಡೆಯೋದು ಹೊಸದೇನಲ್ಲ. ಯಾವುದೇ ಮಹತ್ವದ ನಿರ್ಧಾರವನ್ನ ತೆಗೆದುಕೊಳ್ಳುವ ಮುನ್ನ, ಮಹತ್ವದ ಹೆಜ್ಜೆಯನ್ನ ಇಡೋಕ್ಕೂ ಮುನ್ನ ಡಿಕೆ ಶಿವಕುಮಾರ್ ಮೊದಲಿಗೆ ಭೇಟಿಯನ್ನ ಕೊಡೋದೇ ಅಜ್ಜಯ್ಯನ ಮಠಕ್ಕೆ. ಈಗ ದೆಹಲಿ ಭೇಟಿಗೂ ಮುನ್ನ ಅಜ್ಜಯ್ಯನ ಮಠಕ್ಕೆ ಹೋಗಿದ್ದಾರೆ. ಅಜ್ಜಯ್ಯನ ಪಾದುಕೆಗಳ ಆಶೀರ್ವಾದವನ್ನ ಪಡೆದಿದ್ದಾರೆ. ರೋಚಕ ಕ್ಲೈಮ್ಯಾಕ್ಸ್ಗೂ ಮುನ್ನ ಅಜ್ಜಯ್ಯನ ಆಶೀರ್ವಾದವನ್ನ ಡಿಕೆ ಶಿವಕುಮಾರ್ ಪಡೆದಿರೋದು ಕುತೂಹಲಕ್ಕೆ ಕಾರಣ ಆಗ್ತಾ ಇದೆ. ಅಟ್ಲೀಸ್ಟ್ ಈ ಬಾರಿಯಾದ್ರೂ ಡಿಕೆ ಶಿವಕುಮಾರ್ಗೆ ಅವರ ಪ್ರಾರ್ಥನೆ ಪ್ರಯತ್ನದ ಫಲ ಸಿಗುತ್ತಾ ಅನ್ನುವಂಥ ಕುತೂಹಲ. ಪ್ರಯತ್ನ ವಿಫಲ ಆಗಬಹುದು, ಪ್ರಾರ್ಥನೆ ವಿಫಲ ಆಗಲ್ಲ. ಪ್ರಾರ್ಥನೆಗೆ ಯಾವತ್ತೂ ಕೂಡ ಭಗವಂತ ಒಲಿತಾನೆ ಅನ್ನುವಂಥ ನಂಬಿಕೆಯನ್ನ ಇಟ್ಕೊಂಡಿರೋರು ಸಿಎಂ ಡಿಕೆ ಶಿವಕುಮಾರ್ ಅವರು. ಕಾಲ ಬಂದಾಗ ಉತ್ತರಿಸ್ತೀನಿ, ಕಾಲವೇ ಉತ್ತರ ಕೊಡುತ್ತೆ, ಕಾಲಾಯ ತಸ್ಮೈ ನಮಃ ಅಂತ ಹೇಳಿ ನಾಯಕತ್ವ ಗೊಂದಲಕ್ಕೆ ಸಂಬಂಧಪಟ್ಟ ಹಾಗೆ, ಕುರ್ಚಿ ಬದಲಾವಣೆಗೆ ಸಂಬಂಧಪಟ್ಟ ಹಾಗೆ ಪದೇ ಪದೇ ಹೇಳಿಕೆಯನ್ನ ಕೊಡ್ತಾ ಬಂದವರು ಸಿಎಂ ಡಿಕೆ ಶಿವಕುಮಾರ್ ಅವರು. ನಾಳೆ ಮಹತ್ವದ ಸಭೆ, ನಾಳೆ ಬೆಳಗ್ಗೆ 11 ಗಂಟೆಗೆ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ, ಕೆಸಿ ವೇಣುಗೋಪಾಲ್ ಅವರ ನೇತೃತ್ವದಲ್ಲಿ ಸಭೆ ನಡೀತಾ ಇದೆ. ಆ ಸಭೆಯಲ್ಲಿ ಸೋನಿಯಾ ಗಾಂಧಿ ಅವರು ಕೂಡ ಭಾಗಿಯಾಗೋ ನಿರೀಕ್ಷೆ ಇದೆ. ಆ ಸಭೆಗಾಗಿ ತೆರಳುತ್ತಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಆದ್ರೆ ಆ ಭೇಟಿಗೂ ಮುನ್ನ ತಾವು ಬಲವಾಗಿ ನಂಬುವಂತ ಅಜ್ಜಯ್ಯನ ಮಠಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಈ ಹಿಂದೆಯೂ ಕೂಡ ಹಲವು ಸಂದರ್ಭಗಳಲ್ಲಿ ಮಹತ್ವದ ಹೆಜ್ಜೆಗಳನ್ನ ಇಡೋಕು ಮುನ್ನ ಅಜ್ಜಯ್ಯನ ಮಠಕ್ಕೆ ಬಂದು ನೊಣವಿನಕೆರೆ ಅಜ್ಜಯ್ಯನ ಪಾದುಕೆಯ ದರ್ಶನ ಪಡೆದು ಪ್ರಾರ್ಥನೆಯನ್ನ ಸಿಎಂ ಡಿಕೆ ಶಿವಕುಮಾರ್ ಅವರು ಸಲ್ಲಿಕೆ ಮಾಡಿದ್ದು ನಮಗ್ ಗೊತ್ತೇ ಇದೆ. ಸಿಎಂ ಡಿಕೆ ಶಿವಕುಮಾರ್ ಅವರ ಈ ನಡೆಯಿಂದ ಕ್ರಿಸ್ಟಲ್ ಕ್ಲಿಯರ್ ಆಗ್ತಾ ಇರೋದು ಅಥವಾ ಸ್ಪಷ್ಟವಾಗ್ತಾ ಇರೋದು ಏನು ಅಂದ್ರೆ, ನಾಳಿನ ದಿನ ಬಹಳ ಮಹತ್ವದ್ದು, ನಾಳೆಯ ಹೈಕಮಾಂಡ್ ನಿರ್ಧಾರ ಬಹಳ ಮಹತ್ವದ್ದು. ನಾಳೆ ಅಂಥದ್ದೇನೋ ಬದಲಾವಣೆಯ ಚರ್ಚೆಯಾಗ್ತಾ ಇದೆ, ಮಹತ್ವದ ತೀರ್ಮಾನವಾಗ್ತಾ ಇದೆ ಅನ್ನೋದು ಬಹಳ ಸ್ಪಷ್ಟವಾಗ್ತಾ ಇದೆ ಸಿಎಂ ಡಿಕೆ ಶಿವಕುಮಾರ್ ಅವರ ಈ ನಡೆಯಿಂದ, ಅವರು ಅಜ್ಜಯ್ಯನ ಮಠಕ್ಕೆ ಭೇಟಿಯನ್ನ ನೀಡಿರೋದ್ರಿಂದ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.